ನಮ್ಮ ಕಂಪನಿ ಕಡೆಯಿಂದ ಹೌದು. ಇಲ್ಲ, ಸಿಂಗಲ್ ಸ್ಕ್ರೀನ್ ಅಲ್ಲಿ ಇದೇ ನಾನು ಹೇಳ್ತಿರೋ ಕಾನ್ಸೆಪ್ಟ್ ಓನ್ಲಿ ಫಾರ್ ಸಿಂಗಲ್ ಸ್ಕ್ರೀನ್. ಆ ಮಲ್ಟಿಪ್ಲೆಕ್ಸ್ಗೆಲ್ಲ ಇಲ್ಲ, ಓನ್ಲಿ ಫಾರ್ ಸಿಂಗಲ್ ಸ್ಕ್ರೀನ್ ಅಷ್ಟೇ. ಸರ್ ನಿಮ್ಮ ಪ್ರೊಡಕ್ಷನ್ ಹೌಸ್ ಇಂದ ಒಂದಷ್ಟು ಪ್ಲಾನ್ ಮಾಡಿದೀವಿ ಅಂದ್ರೆ ಹೊಸ ಸಿನಿಮಾಗಳು ಬರುತ್ತಾ? ನಿಮ್ಮ ಪ್ರೊಡಕ್ಷನ್ ಹೌಸ್ ಇಂದ ಒಂದಷ್ಟು ಪ್ಲಾನ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರಿ. ಒಂದಷ್ಟು ಈ ರೀತಿ ಥಿಯೇಟರ್ ವಿಚಾರವಾಗಿ ಇಂಡಸ್ಟ್ರಿಗೆ ಏನೋ ಮಾಡಬೇಕು ಅಂತ. ಸೊ ಪರ್ಟಿಕ್ಯುಲರ್ ಆಗಿ ಏನಾದ್ರು ಒಂದಷ್ಟು ಬಜೆಟ್ ಅಮೌಂಟ್ ಅಂತ ಇಟ್ಕೊಂಡಿದ್ದೀರಾ? ಆ ಬಜೆಟ್ ಅಮೌಂಟ್ ನ ಮೂಲ ಏನು, ಅದರಿಂದ ನಿಮ್ಗಾಗುವಂತ ಲಾಭ ಏನು? ಸರ್, ಈಗ ನನ್ನ ಕಾನ್ಸೆಪ್ಟ್ ಹೆಂಗಿತ್ತು ಅಂದ್ರೆ, ನನ್ನ ಪ್ರೊಡಕ್ಷನ್ ಹೌಸ್ ಶುರು ಮಾಡಿದಾಗ ಒಂದಷ್ಟು ಜನ ಕೊಲಾಬ್ರೇಟ್ ಆಗ್ಬಿಟ್ಟು ನಾನು ಶೂಟ್ ಶುರು ಮಾಡಿದಾಗ ಆಲ್ಮೋಸ್ಟ್ ನಾನೀಗ ಮಾಡ್ತಿರೋ ಪ್ರಾಜೆಕ್ಟು ಸಿನಿಮಾ ಟಿಕೆಟ್ ಆಲ್ರೆಡಿ ಒಂದು 5,000 to 6,000 ಸೋಲ್ಡ್ ಔಟ್ ಮಾಡ್ಬಿಟ್ಟಿದ್ದೀನಿ. 5,000 to 6,000 ಅಂದ್ರೆ ಆ ಕಾನ್ಸೆಪ್ಟ್ ಅಲ್ಲಿಂದನೇ ಹುಟ್ಟಿತ್ತು. ಯಾಕೆ ಈ ಪ್ರಯತ್ನಗಳೆಲ್ಲ ಮಾಡಬಾರ್ದು ಅಂದ್ರೆ, ಇವೆಲ್ಲ ಮಂಡುತನದ ಪ್ರಯತ್ನಗಳು ಅಂತ ಹೇಳ್ತಾರೆ. ಬಟ್ ಏನೋ ಒಂದ್ಸರಿ ಇದನ್ನ ಮಾಡಕ್ಕೆ ಅಂತ ಹೊರಟಾಗ ಓಕೆ ಇದೊಂದು ಸರಿಯಾದ ದಾರಿ, ಇದನ್ನ ಮಾಡೋಣ, ಇದನ್ನ ಇಂಪ್ಲಿಮೆಂಟ್ ಮಾಡೋಣ ಅಂದ್ಬಿಟ್ಟು ಈಗ ಇಲ್ಲಿ ತನಕ ಬಂದಿದೆ ಸರ್. ಈಗ ನೀವು ಒಂದಿಷ್ಟು ಅಡ್ವಾನ್ಸ್ ಪಾಸ್ ತರ ಟಿಕೆಟ್ಸ್ ಮಾಡ್ಕೊಂಡು ಕೊಡ್ತಾ ಇದ್ರಲ್ವಾ? ಹೌದು ಹೌದು. ನೀವು ಕೊಡುವಂತ ಟಿಕೆಟ್ಸ್ ಈಗ ಎಲ್ಲೋ ನಿಮ್ಗೆ ಗೊತ್ತಿರೋದು ತಲುಪುತ್ತೆ, ಥಿಯೇಟರ್ ಟಿಕೆಟ್ ತಗೋತಾರೆ. ಸೊ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಆಗುತ್ತಲ್ವಾ? ಈಗ ಇದು ಒಂದು ಪಾಸ್ ಐಡೆಂಟಿಟಿ ಇರುತ್ತೆ, ಇವ್ರಿಗೆ ಮಾತ್ರ ಪಾರ್ಟಿಸಿಪೇಟ್ ಮಾಡಕ್ ಅವಕಾಶ ಇರುತ್ತಾ? ಮತ್ತೆ ಅಲ್ಲಿ ಜನರಲ್ ಟಿಕೆಟ್ ತಗೊಳ್ಳೋಕೆ ಹೇಗೆ? ಇಲ್ಲ ಸರ್, ಅದು ಪಾಸ್ ಮಾಡಿ ನಾವು ಕೊಟ್ಟಾಗ ಸೊ ಅವ್ರಿಗೆ ಆರ್ಗನೈಸ್ ಮಾಡ್ತೀವಿ. ನಾವು ಏನು ಕೊಟ್ಟಿದ್ದೀವಲ್ಲ ಅವ್ರಿಗೆ ಸಪ್ರೇಟ್ ಶೋಸ್, ಸಪ್ರೇಟ್ ಅವ್ರಿಗೆ ಒಂದು ಡೇ ಫಿಕ್ಸ್ ಮಾಡ್ತೀವಿ. ಯಾಕೆಂದ್ರೆ ಅವರೆಲ್ಲ ನಮ್ಮ ಕನೆಕ್ಷನ್ ಇಲ್ಲದೆ ಇರ್ತಾರೆ, ನಮ್ಮ ಕಮ್ಯುನಿಕೇಶನ್ ಇರ್ತಾರೆ. ಅವರಿಗೆಲ್ಲ ಇನ್ಫಾರ್ಮ್ ಮಾಡ್ಬೋದು. ಸೊ ಇಂಥ ದಿನ ಈ ಶೋ ಅಂತ ಅವ್ರಿಗೆ ಇನ್ಫಾರ್ಮ್ ಮಾಡ್ಬಿಟ್ಟು ಅವ್ರಿಗೆ ಮಾತ್ರ ಅವತ್ತು ಪ್ರೊಜೆಕ್ಷನ್ ಆಗ್ತೀವಿ. ಸರ್, ನೀವು ಕೂಡ ಪಾಸ್ ಇದೆಯಲ್ಲ, ಈಗ ಅದಕ್ಕೆ ಕೂಡ ನಿಮ್ಮ ಏನು ಪ್ರೊಸೀಜರ್ ಇದೆಯಲ್ಲ, ಅದಕ್ಕೆ ಅಪ್ಲೈ ಆಗ್ತಾರಾ ಆಗಲ್ವಾ? ಆಗ್ತಾರೆ. ಮತ್ತೆಲ್ಲ ಒಂಥರ ಡಿಫ್ರೆನ್ಸಸ್ ಅಲ್ವಾ? ಈಗ ನಿಮ್ಗೆ ಗೊತ್ತಿರೋರಿಗೆ ಯಾರಿಗೋ ಪ್ರೈಸ್ ಬರುತ್ತೆ ಸರ್. ಇಲ್ಲ, ಇಲ್ಲಿ ಇಲ್ಲ ಸರ್, ನೀವು ಯೂಟ್ಯೂಬ್ ನೋಡಿದ್ರೆ ನಾವು ಈಗ ಬೆಂಗಳೂರಿಂದ ನಾವೆಲ್ಲೋಗಿ ಆ ಕಾನ್ಸೆಪ್ಟ್ನ ಎಕ್ಸಿಕ್ಯೂಟ್ ಮಾಡಿದೀವಿ, ನಾವು ಒಂದಷ್ಟು ತಯಾರಿಗಳು ಹೆಂಗ್ ಮಾಡ್ಕೊಂಡಿದೀವಿ ಅನ್ನೋದು ನಿಮ್ಗೆ ಅದ್ರಲ್ಲಿ ಕಾಣುತ್ತೆ. ಸರ್, ಈಗ ನೀವು ಮಾತಾಡೋದ್ರಲ್ಲಿ ಯಾವ್ದ್ರಲ್ಲೂ ಕ್ಲಾರಿಟಿ ಇಲ್ಲ ಸರ್. ಅಂದ್ರೆ ಎಲ್ಲದರಲ್ಲೂ ಕನ್ಫ್ಯೂಷನ್ ಇಲ್ಲ ಮೇಡಮ್, ಈಗ ನಿಮ್ಗೆ ಕನ್ಫ್ಯೂಸ್ ಆಗ್ತಿದೆ ಅಂದ್ರೆ ಈಗ ಇಲ್ಲಿ ಕೇಳಿದಾಗ ನಾನು ಏನ್ ಹೇಳ್ಬಲ್ಲೆ. ಸೊ ಇಲ್ಲ, ನಮ್ಗೆ ಇನ್ನೂ ಕ್ಲಾರಿಟಿ ಬೇಕು ಅಂದ್ರೆ ಇದನ್ನ ಎಕ್ಸಿಕ್ಯೂಟ್ ಮಾಡಿ ಕಾರ್ಯರೂಪಕ್ಕೆ ಬಂದಾಗ ಒಂದಷ್ಟು ನಿಮಗೆ ಗೊತ್ತಾಗುತ್ತೆ. ನೀವು ಕ್ಲಿಯರ್ ಆಗಿ ಹೇಳಿದ್ರೆ ಜನ ನೋಡೋರಿಗೆ ಅರ್ಥ ಆಗುತ್ತೆ ಮೇಡಮ್. ನೀವೆಲ್ಲ ಅಲ್ಲಲ್ಲ ಮಾತಾಡ್ತಿದ್ದೀರಾ. ಅಲ್ಲ ಉಪೇಂದ್ರ ಸಿನಿಮಾ ರಿಲೀಸ್ ಮಾಡ್ತಿದೀವಿ ಅಂದ್ರೆ ಅಟ್ಲೀಸ್ಟ್ ಆ ಸಿನಿಮಾಗೆ ತಕ್ಕಂಗೆ ಕಾನ್ಸೆಪ್ಟ್ ವರ್ಕ್ ಆಗ್ತಿದೆಯಲ್ಲ, ಅದು ಖುಷಿ ವಿಚಾರ ಮೇಡಮ್. ಇಲ್ಲ ಮೇಡಮ್, ಇಲ್ಲಿ ಸಿಂಪಲ್ ಕಾನ್ಸೆಪ್ಟ್, ಟಿಕೆಟ್ ಪರ್ಚೇಸ್ ಮಾಡಿ ಬಂದು ಸಿನಿಮಾ ನೋಡಿ. ಅಂದ್ರೆ ನಿಮ್ಗೆ ಆ ಕ್ವಶನ್ ಅಂಡ್ ಆನ್ಸರ್ ಪ್ರೋಸೆಸ್ ಬ್ಯೂಟಿಫುಲ್ ಆಗಿರುತ್ತೆ ಥಿಯೇಟರ್ಲೆಲ್ಲ. ನಿಮಗೆಲ್ಲ ಒಂಥರ ಹೊಸ ಅನುಭವ. ಅದು ಒಂದು ಸಿನಿಮಾ ನೋಡಿ ಎಂಟರ್ಟೈನ್ಮೆಂಟ್ ಎದ್ದೋಗೋದು ಅನ್ನೋದು ಬಿಟ್ಬಿಟ್ಟು ಏನೋ ಒಂದು 10 ನಿಮಿಷ ಏನೋ ಒಂದು ಪ್ರೋಸೆಸ್ ಆಗ್ತಿದೆ ಅನ್ನೋದಲ್ಲ ಸಚ್ ಎ ಬ್ಯೂಟಿಫುಲ್ ಥಿಂಗ್. ಅದು ನೀವು ಒಂದ್ಸರಿ ಫೀಲ್ ಮಾಡಿದಾಗ ನೀವು ಖುಷಿ ಆಗ್ತೀರಾ. ನೀವು ರೆಡಿ ಮಾಡ್ಕೊಂಡಿರೋ ಪಾಸ್ ಏನಿದೆ, ಟಿಕೆಟ್ ಪಾಸ್ ಪ್ಲಸ್ ಇವಾಗ ಜನ ತಗೊಳ್ತಾ ಇರುವ ಟಿಕೆಟ್, ಇಬ್ಬರಿಗೂ ಒಂದೇ ಥಿಯೇಟರ್ ಒಳಗಡೆನೆ ಪ್ರವೇಶನ? ಹೀಗೆ ಒಂದೇ ಥಿಯೇಟರ್ ಮೇಡಮ್. ಬಟ್ ನಾವು ಈ ಮಿಕ್ಸ್ ಮೇಡಮ್ ಒಂದ್ ನಿಮಿಷ ಹೇಳ್ಬಿಡ್ತೀನಿ. ಈಗ ನಾನು ನಿಮಗೆ ಪಾಸ್ ಕೊಟ್ಟೆ ಅಂದ್ರೆ ನಾನು ನಿಮಗೆ ಪಾಸ್ ಕೊಟ್ಟೆ ಅಂದ್ರೆ ನಿಮಗೆ ಒಂದು ಟೈಮ್ ಅಂಡ್ ಡೇಟ್ ಫಿಕ್ಸ್ ಆಗುತ್ತೆ, ಅವತ್ತು ಅಲ್ಲಿಗೆ ಬರ್ತೀರಾ. ನೀವು ಮಾಧ್ಯಮಗಳನ್ನು ಹೊರತುಪಡಿಸಿ ಪ್ರಚಾರ ಹೆಂಗೆಲ್ಲ ಮಾಡ್ತೀರಾ? ಯಾಕಂದ್ರೆ ಈ ತರದ್ದೆಲ್ಲ ಕಾನ್ಸೆಪ್ಟ್ ಇಟ್ಕೊಂಡ್ರೆ ಗೊತ್ತಾಗ್ಬೇಕಲ್ಲ. ನಮ್ದು ಕಾನ್ಸೆಪ್ಟ್ ಹೆಂಗಿದೆ ಅಂದ್ರೆ, ಪ್ರತಿ ಹಳ್ಳಿಗೂ ಮನೆಗೂ ಇದನ್ನ ತಲುಪಬೇಕು ಅನ್ನೋ ಯೋಜನೆ ಇಟ್ಕೊಂಡಿದೀವಿ. ಸೊ ಅದಕ್ಕೆ ತಕ್ಕಂಗೆ ಒಂದಷ್ಟು ಟೀಮ್ ರೆಡಿ ಮಾಡ್ಕೊಂಡಿದೀವಿ. ಅದಕ್ಕೆ ಏನೇನ್ ತಯಾರಿಗಳು ಬೇಕು ಅಂದ್ರೆ ಈಗಲೇ ನೀವು ಐ ಎಂ ಪ್ರೊಡ್ಯೂಸರ್ ಅಂತ ಚಾನಲ್ ನೋಡಿದ್ರೆ ನಿಮ್ಗೊಂದಷ್ಟು ಸಿಕ್ಬಿಡುತ್ತೆ, ಏನ್ ಎಫರ್ಟ್ ಹಾಕಿದ್ದಾರೆ ಇವರು, ಸೊ ಏನ್ ಪ್ರಯತ್ನ ಪಟ್ಟಿದ್ದಾರೆ ಅನ್ನೋದು ಸಿಗುತ್ತೆ. ಸೊ ಆ ಪ್ರಯತ್ನದಲ್ಲಿ ಅದನ್ನೇ ಇಂಪ್ಲಿಮೆಂಟ್ ಮಾಡ್ಬಿಟ್ಟು ಎಲ್ಲ ಕಡೆ ಎಲ್ಲ ಡಿಸ್ಟ್ರಿಕ್ಟ್ ಅಪ್ಲೈ ಮಾಡ್ತೀವಿ ಮೇಡಮ್. ಪ್ರಚಾರದ ಪ್ರಕ್ರಿಯೆ ಅದಕ್ಕೆಲ್ಲ ಮಿನಿಮಮ್ ಅಂದ್ರೆ ಒಂದು 6 to 7 crore ಆಗ್ಬೋದೇನೋ. ಐ ಥಿಂಕ್ ನೀವು ಹೇಳಿದ್ದು ಇಷ್ಟೆಲ್ಲ ಅಲ್ಲಿ ಪರ್ ಶೋಗೆ ನೀವು ಟಿಕೆಟ್ ವಾಪಸ್ ಕೊಡೋದು, ಇದಕ್ಕೆಲ್ಲ ಹೇಗೆ ನಿಮ್ಗೆ ಬಂಡವಾಳ ಅದು ನೀವು ಹೇಗೆ ವಾಪಸ್ ತಗೋತೀರಾ? ಸೇವೆನ ಅಲ್ಲ ಮೇಡಮ್, ಇದೊಂದು ಅದೇ ಹೇಳ್ತಿಲ್ಲ ಮೇಡಮ್, ಒಂದು ಯುನಿಕ್ ಥಾಟ್ ಅಂತ ಬಂದಾಗ, ಒಂದು ಹೊಸ ಎಕ್ಸ್ಪೆರಿಮೆಂಟ್ ಅಂತ ಬಂದಾಗ, ನಾವು ಅಲ್ಲಿ ಏನೋ ಬಜೆಟ್ ಹಾಕ್ತಿದ್ದೀನಿ, ಏನೋ ನಂಗೆ ರಿಟರ್ನ್ ಬರಬೇಕು ಅನ್ನೋದಾದ್ರೆ ಅಲ್ಲಿ ಏನು ಕ್ರಿಯೇಟಿವಿಟಿನೂ ಇರಲ್ಲ, ಒಂದು ಹೊಸ ಯುನಿಕ್ ಎಕ್ಸ್ಪೆರಿಮೆಂಟು ಇರಲ್ಲ. ಅದೇ ಹೇಳಿದ್ನಲ್ಲ ಮೇಡಮ್, ಏನೋ ಓಕೆ ಇಲ್ಲಿ ಮಾಡ್ತಿದೀವಿ ಅನ್ನೋ ಒಂದು ಹೋಪ್ಸ್ ಅಲ್ಲಿ ಮಾಡ್ತಿದೀವಿ, ಒಂದು ಭರವಸೆ ಇದೆ, ಓಕೆ ಸಕ್ಸಸ್ ಆಗುತ್ತೆ ಅಂತ.
ಆಗುತ್ತೆ. ಸರ್ ನೀವು ಆವಾಗದಿಂದ ಮಾತಾಡ್ತೀರಾ, ಓಕೆ ಒಪ್ಕೋತೀನಿ, ಬಟ್ ನಿಮ್ಮ ಟೀಮ್ ಇದೆ, ನಾವು ಫ್ಯೂಚರ್ ಪ್ಲಾನ್ ಮಾಡ್ಕೊಂಡು ಇಷ್ಟೇ ಹೇಳ್ತೀವಿ, ನೀವು ಯಾವ ತರ ಸ್ಟ್ರಕ್ಚರ್ ಹಾಕಿದ್ದೀರಾ ಅದು ನಮ್ಗೆ ಹೇಳಿದ್ರೆ ನಾವು ನಾಳೆ ಹೇಳ್ಬೋದು. ಸೊ ನೀವು ಸ್ಟ್ರಕ್ಚರ್ ಮೇಡಮ್, ಈ ಸ್ಟ್ರಕ್ಚರ್ ಅಂಡ್ ಪ್ಲಾನ್ ಎಲ್ಲ ಡೀಟೇಲ್ ಆಗಿ ನಾನು ಇನ್ನೊಂದು ಪ್ರೆಸ್ ಮೀಟ್ ಮಾಡ್ಬಿಟ್ಟು ನಾನು ಪ್ರವೀಣ್ ಸರ್ ಹೇಳಿದೆ, ಇದು ಸಡನ್ ಆಗಿ ಫಿಕ್ಸ್ ಆಗಿದ್ದು ಮಾಡಲೇಬೇಕು ಅಂತ ಮಾಡ್ತಿರೋದು. ಸೊ ಜಸ್ಟ್ ಫಾರ್ ಅನೌನ್ಸ್ಮೆಂಟ್. ಸೊ ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ಪಿನ್ ಟು ಪಿನ್ ಡೀಟೇಲ್ಸ್, ಸೊ ಹೆಂಗೆ ವರ್ಕ್ ಆಗ್ತಿದೆ, ಏನು ವರ್ಕ್ ಆಗ್ತಿದೆ ಎಲ್ಲ ರೀಚ್ ಆಗುತ್ತೆ. ಅದೇ ಈಗ ಇದೇನೇ ಹೆಂಗೆ ಹೇಳ್ಬೋದು ಅಂದರೆ, ಈಗ ಟಿವಿಗೆ ಪಕ್ಷ ಬಂದಾಗ ಸ್ಟಾರ್ಟಿಂಗ್ ಬಂದ ತಕ್ಷಣ ಎಲ್ಲರೂ ಅನ್ಕೊಂಡ್ರು ಏನಪ್ಪ ಹಿಂಗಪ್ಪ ಹಂಗಪ್ಪ ಎಲ್ಲರೂ ನಾವು ಅನ್ಕೊಂಡಿರ್ತೀವಿ. ಸೊ ಇದು ಅಲ್ಲ, ಅದಕ್ಕೆ ಹೋಲಿಕೆ ಮಾಡ್ತಿದ್ದೀನಿ ಅಂತಲ್ಲ, ಒಂದು ಎಕ್ಸ್ಪೆರಿಮೆಂಟ್. ಅಲ್ಲ ಅದೇ ಈ ಗಿಮಿಕ್ ಆಗ್ತಿದೆ ಅಂದಾಗ ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ಮೇಡಮ್, ಸಿಕ್ಬಿಡ್ತೀವಲ್ಲ ನಿಮ್ಮ ಕೈಯಲ್ಲಿ, ನಾವು ಎಲ್ಲೂ ಹೋಗಲ್ಲ. ನೆಕ್ಸ್ಟ್ ಪವರ್ ಸ್ಟಾರ್ ಅದಕ್ಕೆ ದೊಡ್ಡ ಅಂತ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾರೆ. ಹಾ ಇಲ್ಲ ಹಾ ಸರಿ ಹಾ ಅಲ್ಲ ಸರ್, ಈಗ ಒಂದು ಕೋಟಿ ಬರ್ತಿದೆ ಅಂದ್ರೆ ಅಲ್ಲಿ ಅದಕ್ಕೆ ತಕ್ಕಂಗೆ ಹೌದು 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 ಸರ್ ಹೇಳಿ. ಈಗ ಎಲ್ಲರಿಗೂ ಇರೋದು ಅದೇ ಒಂದೇ ಪ್ರಶ್ನೆ, ಯಾವುದೇ ಲಾಭ ಇರುತ್ತೆ ಹೆಂಗ್ 1 ಕೋಟಿ ಕೊಡ್ತೀರಿ ಸರ್? ಈಗ ಒಂದ್ ಸಿನಿಮಾ ರಿಲೀಸ್ ಮಾಡ್ತಿದೀವಿ ಅಂದ್ರೆ ಏನೋ ಗಪ್ಪೋಗೋಕೆ ಸಿನಿಮಾಗೋಸ್ಕರ ಅಂತ. ಈಗ ಇದರಿಂದ ಇನ್ನೂ ತುಂಬಾ ದೊಡ್ಡ ಬಲವಾದ ಉದ್ದೇಶ ಇದೆ ನಿಮ್ದೇನಂತ? ಹೌದು ಇರುತ್ತೆ ಸರ್, ಇರುತ್ತೆ. ಉದ್ದೇಶ ಅಲ್ಲ ಸರ್, ಇಲ್ಲ ಉದ್ದೇಶ ಲಾಭದ ಕ್ಲಾರಿಟಿ ನಾನು ನಿಮ್ಗೆ ಹೇಳಿದೆ ಮೇಡಮ್. ಈಗ ನಾನು ಇಲ್ಲಿ ಹೇಳೋದಕ್ಕಿಂತ ಕಾರ್ಯರೂಪ ಬಂದಾದ್ಮೇಲೆ, ಸೊ ಎಲ್ಲರೂ ನೋಡಾದ್ಮೇಲೆ ಓಕೆ ಹಾ ಸರ್ ಹೇಳಿ. 1 ಕೋಟಿ ಆಗೋದಕ್ಕೆ ಸರ್ ಇಲ್ಲ ಅಲ್ಲ ಸರ್, ಖಂಡಿತ ಕೊಡ್ತೀವಿ. ಕಲೆಕ್ಷನ್ ಆಗದಿದ್ರು 1 ಲಕ್ಷ ಕಲೆಕ್ಷನ್ ಆದ್ರೂ 1 ಕೋಟಿ. ಸರ್ ಅಂದ್ರೆ ಬಂದು ಆನ್ಸರ್ ಮಾಡಬೇಕು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.